ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ದೀಪು ಬಾರೋ. ನಾನ್ ಬರಲ್ಲ. ಅಂಕಲ್ ಚಾಕ್ಲೇಟ್ ಕೊಡ್ತಾರೆ ಬಾರೋ. ನಾನ್ ಬರಲ್ಲ. ಬಾರೋ ದೊಡ್ಡಿಯ. ಯಾವ್ದಪ್ಪ ಇದು ಸಿಮೆಂಟ್ ಮೂಟೆ? ಸಿಮೆಂಟ್ ಮೂಟೆ ಅಲ್ಲ ಪಲ್ಲು, ಪಲ್ಲ ಮೂಟೆ. ನಮಸ್ಕಾರ ಮಾಡಿ ಸಾಕು, ಕೇಳ ಮೇಲೆ. ಅಲ್ಲ ಅಂಕಲ್, ನಿಮಗೆ ನಿಂತ್ಕೊಳ್ಳಕ್ ಶಕ್ತಿ ಇಲ್ಲ ಅಂತದ್ರಲ್ಲಿ ನನ್ನ ಹತ್ತೀರಾ? ಹೌದು, ನೀವ್ಯಾರು? ಗಂಡ ಹೆಂಡ್ತಿರೋ ಬರ್ಕೊಬೇಕು. ನನ್ನ ಹೆಸರು ಸರೋಜಾ. ಜಾಜಿ ಜಂಬಲ್ ದಿನ್ನವರಿದಾರ. ಅವರು ನಮ್ಮ ಅತ್ತಿಗೆ. ಮೈಸಲ್ ಬಿಟ್ಟ ಮೂರ್ತಿ ಎಮ್ಮೆ. ನೀನ್ ಎಮ್ಮೆನಾರು ಆಗಿರು, ಕೋಣನಾರು ಆಗಿರು, ಅದನ್ನ ಕಟ್ಕೊಂಡ್ ನನಗೇನು? ಜಾಜಿ ಅವ್ರ ಮೊದ್ಲು ಕರೀರಿ. ನಮಸ್ಕಾರ, ನನ್ನ ಹೆಸರು ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅಂತ. ಹೇಳಿ, ಏನಾಗ್ಬೇಕಾಗಿತ್ತು? ನಮಸ್ಕಾರ, ನನ್ನ ಹೆಸರು ಸರೋಜಾ. ನೀವು ಮಹಿಳಾ ಸಂಘದಲ್ಲಿ ಮಕ್ಕಳು ಬೆಳೆಸೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರಿ. ನಾನು ಒಂದು ಚಪ್ಪಳ ಕಟ್ಟಿದ್ದೆ. ಹೇಳಿ, ಥ್ಯಾಂಕ್ ಯು ವೆರಿ ಮಚ್. ಅದ್ರ ಬಗ್ಗೆನೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ಗಳು ಬರ್ತಾನೆ ಇದೆ. ನೋಡಿ, ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ನೋಡಿ, ನಾವು ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಹೇಗ್ ಬೆಳೆಸ್ತೀವೋ ಅದು ಹಾಗೆ ಮೋಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಕ್ಕರೆ ಅಚ್ಚಲ್ಲಿ ಪಾಕನ್ ಹಾಕಿದಾಗ ಅಚ್ಚು ಬರುತ್ತಲ್ಲ, ಅದೇ ರೀತಿ ನಾವು ಅದರಲ್ಲಿ ಗೋಪುರ ಬೇಕಾದ್ರೆ ಮಾಡ್ಬೋದು, ಫ್ಲವರ್ ಮಾಡ್ಬೋದು, ಡಾಗು ಮಾಡ್ಬೋದು. ಹಾಗೆ ಮಕ್ಕಳನ್ನ ಬೆಳೆಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಟ್ಟ ಇಲ್ಲೆಲ್ಲ ಇದೆ. ಹನುಮಗಿರಿ ಬೆಟ್ಟ ಇಲ್ಲಿಂದ ತುಂಬಾ ದೂರ ಇದೆ. ನಾಳೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರ. ಇಲ್ಲ ಇಲ್ಲ, ನಾನು ಇವತ್ತೇ ಬೆಟ್ಟ ಹತ್ಬೇಕು. ನಾನು ಈಗಲೇ ಬೆಟ್ಟ ಹತ್ಬೇಕು. ದೇವ್ರ ಪುಟ್ಟ ತಂಗಿ, ಅವನು ಬೆಟ್ಟನ ಹತ್ತಬೇಕು ಅಂತ ಹೇಳ್ತಾ ಇರೋದು ಹನುಮಗಿರಿ ಬೆಟ್ಟನಲ್ಲಮ್ಮ. ನಮ್ಮ ಪದ್ದಪ್ಪನ್ ನೋಡಿದಾನೆ, ಅವನು ಕಣ್ಣಿಗೆ ಇವನು ಬೆಟ್ಟ ತರ ಕಂಡಿದ್ದಾನೆ, ಹತ್ತಬೇಕು ಅಂತ ಹೇಳ್ತಾ ಇದ್ದಾನೆ. ಹೌದು, ನಾನು ಬೆಟ್ಟ ನನ್ನೇ ಬೆಟ್ಟ ಅಂತೇನ? ಲೇ ಪದ್ದಪ್ಪ, ಏನೋ ಪುಟ್ಟ ಮಗು ಕಣ ಆಸೆ ಪಡ್ತಾ ಇದೆ, ಬೆಟ್ಟ ಕಣ್ಣ ಕಂಡಿದ್ಯಾ? ಲೇ ಪಪ್ಪ, ಹತ್ತ ನೀನು, ಹತ್ತ ಹತ್ತ. ಪದ್ದು, ಏನಾಯ್ತು? ಪೆನ್ನಿನ ಜೊತೆ ಸೊಂಟನ ಕಾಕನ್ಬಿಡ್ತು. ಆಪಿಲ್ ಅಕ್ಕ ತಂಗಿ ಕಲಿ ಗುಡ್ಡ ಇದ್ದಂಗಿದ್ರಲ್ಲ. ನೋಡಿ, ಇದೇ ತರ ತರಲೆ ಮಾಡ್ತಾನೆ. ನೀವು ಭಾಷಣದಲ್ಲಿ ಹೇಳಿದ್ರಲ್ಲ, ಎಂಥ ಮಗುನ್ ಬೇಕಾದ್ರೂ ಸುಧಾರಿಸ್ತೀನಿ ಅಂತ. ಅದಕ್ಕೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ದೀನಿ. ಒಂದು ವಾರ ಇಟ್ಕೊಂಡು ಸುಧಾರಿಸಿ ನನ್ನ ಮನೆಗೆ ಕಳ್ಸ್ಕೊಡಿ. ಓ ಮೈ ಗಾಡ್, ವಾಟ್ ಆರ್ ಯು ಟಾಕಿಂಗ್? ನಾವು ಬರೀ ಭಾಷಣ ಮಾತ್ರ ಮಾಡ್ತೀವಿ, ಸ್ಪೀಚ್ ಮಾತ್ರ ಮಾಡ್ತೀವಿ. ಹಾಗಂತ ನಿಮ್ಮ ಮಗನ್ನ ಒಂದ್ ವಾರ ನಮ್ಮನೇಲೆ ಇಟ್ಕೊಂಡು ಆಗಲ್ಲ. ಐ ಆಮ್ ವೆರಿ ಸಾರಿ. ಮೇಡಮ್ ಅವರೇ, ಜಾಜಿ ಜಂಬಲ್ದಿನಿ ಅವರ ಭಾಷಣ ಕೇಳಿಕೊಂಡು ನಿಮ್ಮ ಮಗುನ ಸುಧಾರಿಸಬೇಕು ಅಂತ ನಮ್ಮನೆ ಕರ್ಕೊಂಡ್ ಬಂದಿದಿರಲ್ಲ, ನಿಮಗೆ ಏನಾದ್ರೂ ಬುದ್ಧಿ ಇದೆಯಾ? ಯಾಕಂಕಲ್? ಅಲ್ಲಿ ಸಿಕ್ಸ್ ಪ್ಯಾಕ್ ಇತ್ತಲ್ಲಪ್ಪ, ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು. ಅದು ನೋಡಿ, ಈ ರಾಜಕಾರಣಿಗಳ ಮಾತಾಗ್ಲಿ, ಜಾಜಿ ಜಂಬಲ್ದಿನಿ ಅವರ ಮಾತಾಗ್ಲಿ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗ್ಬೇಡಿ. ಅವು ಏನಿದ್ರು ಬರೀ ರಾಜಕೀಯ ದೊಂಬರಾಟಗಳು ಅಷ್ಟೇ. ಸರಿ ಬಿಡಿ, ನಾನು ರಾಜೇಶ್ ಅವರ ಮನೆಗೆ ಹೋಗ್ತೀನಿ. ಜಾಜ್ ಅವರಿಗೆ ಮಗುನ್ ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ತೀನಿ. ಒಂದಿಂದ ಅವರೇ ನೋಡ್ಕೋತಾರೆ. ಯಾವುದೇ ಕಾರಣಕ್ಕೂ ನೀವು ಆ ರಾಜೇಶ್ವರಿ ಮನೆಗೆ ಮಾತ್ರ ಹೋಗ್ಬೇಡಿ. ಒಂದ್ ವಾರ ತಾನೇ ಇಲ್ಲೇ ಬಿದ್ದಿರ್ಲಿ, ಸುಧಾರಿಸ್ತೀನಿ. ಆದ್ರೆ ಇವನು ಸಿಕ್ಕಾಪಟ್ಟೆ ತರಲೆ. ಪರವಾಗಿಲ್ಲ, ನನ್ನ ಹಬಿನ ಮೊದ್ಲು ಹೀಗೆ ಆಡ್ತಾ ಇದ್ರು. ಯಾವಾಗ ಟೈಲ್ ಕಟ್ ಮಾಡಿದ್ನೋ ಬಾಲ ಮುದ್ರಕೊಂಡು ಸುಮ್ನೆ ಬಿದ್ದಿದ್ದಾರೆ. ಏನ್ ಆಡೋ ಮತ್ತಿಗೆ ಒಂದು ಅರ್ಥ ಬೇಡವೇನ್ರಿ? ಈ ಗಂಡನಿಗಾದ್ರೆ ಆಮೇಲೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಯಾಮಾರ್ಸ್ ಏನು ಕೊಡದೇನೆ ಸುಧಾರಿಸ್ಬಿಡ್ಬೋದು. ಆದ್ರೆ ಈ ಮಕ್ಕಳು ಬೇಕೊಂದದ್ದು ಬೇಕೇ ಬೇಕಂತ ಹಠ ಹಿಡಿತವೆ. ಸುಧಾರಿಸೋದಷ್ಟು ಸುಲಭ ಇಲ್ಲ ಕಣ್ರಿ, ಒಂದು ಸಲ ಯೋಚನೆ ಮಾಡಿ. ಎಂತದೂ ಇಲ್ಲ, ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದೀನಿ. ನೋಡ್ಕೋತೀನಿ ಬಿಡಿ. ಹಾಗಾದ್ರೆ ಧೈರ್ಯವಾಗಿ ಮಗುನ್ ಬಿಟ್ಟು ಹೋಗ್ಬೋದಾ? ಪರವಾಗಿಲ್ಲ, ಬಿಟ್ಟು ಹೋಗಿ, ನಾಡ ಪ್ರಾಬ್ಲಮ್. ಬೇಕು, ಈ ಮನೆಯವರು ಕೆಲ್ಸಕ್ಕೆ ಬಾರ್ದವ್ರು ಅಂತ ತಿಳ್ಕೊಂಡ್ಯಾ? ಯಾರು ಬೇಕಾದ್ರೂ ನಿನಗೆ ಚಾಕ್ಲೇಟ್ ಕೊಡ್ತಾರೆ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಲ್ಲ. ಸರಿ, ನಾನು ಮುಂದಿನ ವಾರ ಬಂದು ಮಗುನ್ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ ಓಕೆ. ಪದ್ದು ಬಿಟ್ಲಾ ಬಂದ್ರೋ ಇಲ್ಲಿ ನೋಡೋ, ಈ ಹುಡುಗನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಟೇಕ್ ದಿಸ್ 200. ಇದು ನಂದಾಯ್ತು, ಇವ್ರಿಗೆ ಬೇರೆ ಕೊಡಿ. ನನ್ನ ಮಗಳು ಬೆಳಿಗ್ಗೆ ಕೂತ್ ಕಡೆ ಚೌಕಡಿಸ್ತಾ ಇದ್ದಾಳಲ್ಲೇ. ಯಾವ್ದೋ ನಿದ್ದೆ ಬರೋ ಕಾದಂಬರಿ ಓದಿರ್ಬೇಕು, ಅದಕ್ಕೆ ನಿದ್ದೆ ಮಾಡ್ತಿದ್ದಾಳೆ. ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚಿದ್ಲಿ ದಿಂಗಿ ಜ್ವರ ಬರುತ್ತಲ್ಲೇ. ಪಾಪ ಅದರೊಳಗೆ ಗೊತ್ತಿರ್ಬೇಕಲ್ಲ. ಹೋಗಮ್ಮ, ಕಳ್ಸು ಹೋಗಮ್ಮ. ನಾನೇ ಕೇಳಿಸ್ಲಿದ್ದೆ, ಬೇಕಿದ್ರೆ ನೀವೇ ಹೇಳಿಸ್ಕೊಳ್ಳಿ. ಬಲ್ಲು ಬಲ್ಲು ಮಲೆ ಬಲ್ಲು.
ಬಲ್ಲು ಅಮ್ಮ ನೀನ ಯಾಕೆ ಹೊಡ್ದೆ? ಬೆಳಿಗ್ಗೆನೆ ಚೆನ್ನಾಗಿ ಗದಗ್ಬಿಟ್ಟು ಕೂತ್ ಕಡೆ ತೂಕಡಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಹೋಗಿ ಮುಖ ತೊಳ್ಕೊಂಡ್ ಬಾ ಹೋಗು. ಅಮ್ಮ ಏನೋ ಶಬ್ದ ಬರ್ತಿದೆ. ಡಬ್ಬ ಡಬ್ಬ. ಯಾರು ನಿನ್ ಡಬ್ಬ ಅನ್ನೋದು? ನಿನ್ ಕೂದಲಿಗೆ ಡಬ್ಬ ಕಟ್ಟಿದೀನಿ ಅಂತ ಹೇಳಿದೆ. ಕತ್ತೆ ಬಾಲಕ್ ಡಬ್ಬ ಕಟ್ಟಿಕೊಂಡಿದೆ, ಆದ್ರೆ ಇಲ್ಲಿ ಇವನು ನಿನ್ ಜುಟ್ಟಿಗೆ ಕಟ್ಟಿಬಿಟ್ಟಿದ್ದಾನೆ. ಏನಪ್ಪ ಸ್ವಲ್ಪ ಬರ್ತೀರಾ ಇಲ್ಲಿ? ಏನಮ್ಮ ಬಲ್ಲ ನೋಡಿಪ್ಪ ಇವ್ನು ಮಾಡಿರೋ ಕೆಲ್ಸನ. ನಮ್ಮ ಮಲಗಿದ್ದಾಗ ನನ್ ಜುಟ್ಟಿಗೆ ಡಬ್ಬ ಕಟ್ಟಿದ್ದಾನೆ. ಲೇ ಪಾಂಡ್ರಂಗ ಬಾರ ಇಲ್ಲಿ. ಯಾಕೋ ಏನೋ ಸಿಕ್ಕಾಪಟ್ಟೆ ಉದ್ದ ಆದಂಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಉದ್ದ ಆಗದೆ ಇರ್ತೇನ್ರಿ. ನೋಡ್ರಿ ನೋಡ್ರಿ ಈ ಮರಿಯಾನೆ ನನ್ನ ಹೆಂಡತಿ ಜುಟ್ಟಿಗೆ ಡಬ್ಬ ಕಟ್ಟಿರೋದು. ಇವತ್ತು ಜುಟ್ಟಿಗೆ ಡಬ್ಬ ಕಟ್ಟಿರೋನು ನಾಳೆ ನನ್ನ ಹೆಂಡತಿ ಸೊಂಟಿಗೆ ಡ್ರಮ್ ಕಟ್ಟದೇ ಇರ್ತಾನೇನ್ರಿ. ಪಾಪನ ಯುಗದಲ್ಲಿ ಶ್ರೀಕೃಷ್ಣ ಏನೇನು ಆಟ ಆಡಿದಾನೋ ಆ ಆಟಗಳನ್ನೆಲ್ಲ ಈ ಕಲಿಯುಗದಲ್ಲಿ ದೀಪ ಆಡ್ತಿದ್ದಾನೆ. ನೋಡ ಇನ್ನೊಂದ್ ಸತಿ ನನ್ನ ಹೆಂಡತಿ ಜುಟ್ಟಿಗೆ ಏನಾದ್ರು ಕಟ್ಟಿದ್ರೆ ನಾವ್ ಸುಮ್ನಿರಲ್ಲ. ಸರಿ ಬಿಡಿ, ಇನ್ಮೇಲೆ 2 ಜುಟ್ಟಿಗಳನ್ನ ಫ್ಯಾನ್ ರೆಕ್ಕೆ ಕಟ್ಬಿಡೋಣ. ಉದ್ದ ಇದ್ರು ಅವ್ನು ಎಷ್ಟು ಬುದ್ಧಿವಂತ ಇದೀಯ ಅಂತ. ಈ ಕೆಲಸ ಮಾಡೋದಕ್ಕೆ ಮುಹೂರ್ತ ಯಾವತ್ತಿದೀಯಪ್ಪ? ಇವತ್ತು ರಾತ್ರಿನೇ. ಜಾಜತ್ಗೆ ಜಾಜತ್ಗೆ ಅಯ್ಯ ಬನ್ರಿ. Oh my God! Why are you shouting, Vitla? What happened? ವಾಟ್ ಹ್ಯಾಪೆಂಡ್? ಇಷ್ಟಾಯ್ತು. ಇಷ್ಟಾದ್ಮೇಲೆ ಜುಟ್ಟು ತಗಲಾಕ್ ಬಂದಿದ್ದಲ್ಲಮ್ಮ. Oh my God! ಈ ದೀಪು ಅಷ್ಟೊಂದು ಮಿಸ್ಚಿವಸ. ಮಿಸ್ಚಿವತ್ತ ರೀ, ಈ ಹುಡುಗನ ನನ್ ಕೈ ನೋಡ್ಕೊಳಕ್ ಆಗಲ್ಲ. ನೀವ್ ಕೊಡೋ 200 ರೂಪಾಯಿನ ನೀವೇ ಇಟ್ಕೊಡಿ. ಈ ಹುಡುಗನ ಮೊದ್ಲು ಮನೆಯಿಂದ ಆಚೆ ಕಳಿಸಿ. ನಾನೇನಾರು ಈ ದೀಪನ ಆಚೆ ಸೆಂಡ್ ಮಾಡಿದ್ರೆ ಆ ರಾಜೇಶ್ವರಿ ಮುಂದೆ ನನ್ ಶೇಪ್ ಕಿತ್ತೋಗುತ್ತೆ. ಹಾಗಂತ ನೀನ್ ಸಾಕ್ತಿಯೇನಮ್ಮ? ಸಾಕೋದಕ್ಕೆ ನಿನಗೇನು ಅನುಭವ ಇದೆ? ನಿನ್ನದೇ ಆದಂತ ಒಂದು ಮಗು ಇದೆಯಾ? ಗಂಡನ ಜೊತೆ ನೆಟ್ಟಗೆ ಸಂಸಾರ ಮಾಡಿದೀಯಾ? ಯಜಮಾನ್ರ ಜೊತೆ ನನ್ ಮದ್ವೆ ಮಾಡಿದ್ರೆ ಇಷ್ಟೊತ್ತಿಗೆ ನಿಮ್ ಮಡ್ಲಲ್ಲಿ 4 ಮಕ್ಳನ್ನ ಹಾಕ್ತಿದ್ದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೆಸರಿಡ್ಬೋದಾಗಿತ್ತಾ? ನೀನ್ ಸ್ವಲ್ಪ ತೆಪ್ಪಗ್ ನಿಂತ್ಕಳೆ. ಆಮೇಲೆ ಮನೆಯಲ್ಲಿ ರಾಮಾಯಣ ಪಾರ್ಟ್ 2 ನಡೆದ್ಬಿಟ್ಟಿರೋದು. ಆದ್ರೆ ಈಗ ಈ ಮನೆಯಲ್ಲಿ ಶೂರ್ಪಣಖಿ ಅಟ್ಟಹಾಸನೆ ನಡೀತಿದ್ಯಲ್ಲ. ಚಂಪಾ, ದಿಸ್ ಇಸ್ ಟೂ ಮಚ್. ನೀನ್ ಹೀಗೆ ಟಾಕ್ ಮಾಡಿದ್ರೆ ನಿನ್ನ ಮನೆಯಿಂದ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ಅದ್ ಹೇಗೆ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ ಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಮುರ್ದು ಬಿಡ್ತೀನಿ. ಅಬ್ಬೆ, ನಿಜ ಹೇಳಿ, ನಿಮ್ಗೆ ನನ್ ಮೇಲೆ ನಿಜವಾಗ್ಲೂ ಲವ್ ಇದ್ಯಾ? ರೇ, ನಾನು ಅದು ಯಾವ ಬಾಯಿಂದ ಲವ್ ಇಲ್ಲ ಅಂತ ಹೇಳಿ ಕಣ್ರಿ. ಪ್ರಾಮಿಸ್? ನಮ್ ತಾಯಿನಿಗೂ ನಿಮ್ಮೆಲ್ಲ ಲವ್ ಇದೆ ಕಣ್ರಿ. ನಿಮ್ಗೆ ನನ್ ಮೇಲೆ ಲವ್ ಇದ್ದಿದ್ದೆ ಆದ್ರೆ ದೀಪುನ 1 ವಾರ ನೀವೇ ನೋಡ್ಕೊಳ್ಬೇಕು. ನೀವೇನಾದ್ರೂ ಅವನ್ನ ಸುಧಾರಿಸಿದ್ದೆ ಆದ್ರೆ ಆಮೇಲೆ ನಾನು ನೀವು ನನಗೆಲ್ಲ ಗೊತ್ತಾಗ. ನೀವೇನು ಯೋಚನೆ ಮಾಡ್ಬೇಡಿ. ಲೇ ಟಿಂಗರ್ ಮುಟ್ಟ, ನಾಳೆಯಿಂದ ನಿನಗೆ ಕಾದಿದೆ. ನಿನಗೂ ಕಾದಿದೆ. ಅಂಕಲ್ 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 ಅಂಕಲ್. ಅಯ್ಯ, ಈ ಕಡೆ ಮಲಗಿದ್ದ ಈ ಕಡೆ ತಡ್ತಾವನಲ್ಲಪ್ಪ. ಈ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ಯಾ? ಏನಪ್ಪ ರಾಜ ನಿನ್ ಗೋಳು? ನಂಗ್ ಚಂದಮಾಮ ನೋಡ್ಬೇಕು, ಬನ್ನಿ. ಲೇ ಟಿಂಗರ್ ಬುಡ್ಡ, ಈ ಸರ್ವತ್ನಲ್ಲಿ ಎಂತದ ನಿನ್ ಬಸ್ರಿ ಬೈಕೆ? ಒಂದ್ ಅರ್ಧ ಗಂಟೆ ತಡ್ಕೊಳಪ್ಪ. ಮೂರಮ್ಮ ಬರ್ತೇನೆ, ಇಬ್ರು ಸೇರಿ ಒಟ್ಟಿಗೆ ನೋಡೋಣಂತೆ. ಬಿದ್ರು ಬಾರಲೇ. ಇಲ್ಲ ಇಲ್ಲ ಇಲ್ಲ, ನಂಗ್ ಚಂದಮಾಮನೇ ನೋಡ್ಬೇಕು. ಲೇ ಬೆಳಗ್ಗೆ ನೋಡಿ ಮಲ್ಕೊಳ. ಇಲ್ಲ ಇಲ್ಲ, ಬನ್ನಿ ಅಂಕಲ್, ಬನ್ನಿ 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 ಬನ್ನಿ. ಲೇ ಕಾಲಾಗೋದೆ ಪಾಪ. ಲಾ ಟಿಂಗರ್ ಬುಡ್ಡ, ಅಲ್ಲಿ ಅಲ್ಲಿ ಕಾಣ್ತಾವನಲ್ಲ ಅವನೇ ಕಣಪ್ಪ ಮಾಮ, ಚಂದ ಮಾಮ. ಚಂದಮಾಮ ಬಾರೋ, ಚಾಕ್ಲೇಟ್ ಕೊಡ್ತೀನಿ ಬಾರೋ, ಬಿಸ್ಕೆಟ್ ಹಾಕ್ತೀನಿ ಬಾರೋ. ಬಿಸ್ಕೆಟ್ ಹಾಕೋದಕ್ಕೆ ಅವನೇನ್ ನಾಯಿನೇನು? ಚಂದ ಮಾಮ ಹಂಗೆಲ್ಲ ಬರಲ್ಲ. ಅಂಕಲ್, ಚಂದಮಾಮದಲ್ಲಿ ಅದ್ಯಾವ್ದೋ ಒಂದು ಅನಿಮಲ್ ಕಾಣಿಸ್ತಿದೆಯಲ್ಲ, ಅದ್ಯಾವ್ದು? ಅದು ಮೊಲ ಅಂತಪ್ಪ. ಹಂಗಂತ ನಮ್ಮ ಅಜ್ಜಿ ಚೋಡ್ತಾ ಇದ್ಲು. ಮೊಲನಾ? ಹ್ಞೂ ಕಣಪ್ಪ. ಹಂಗಂದ್ರೆ ನನಗ್ ಬೇಕು. ಚಪ್ಪ ಬಿದ್ದ ನಡಿಯಲೇ. ನಂಗ್ ಮೊಲ ಬೇಕು, ನಂಗ್ ಮೊಲ ಬೇಕು. ಲೇ, ಆ ಮೊಲನ್ ತಗೊಂಡು ಏನು ಮಾಡ್ತೀಯಾ? ನಾನು ಅದ್ರ ಜೊತೆ ಆಟ ಆಡ್ಬೇಕು. ಏ ಟಿಂಗರ್ ಬಿಟ್ಟ, ಒಂದೊಂದ್ ತಿಳ್ಕೊ, ಈ ಮೊಲದ ಜೊತೆ ಇಲಿ ಜೊತೆ ಆಟ ಆಡ್ಬಾರ್ದಪ್ಪ. ಒಂದು ಸಲ ಉಗುರಲ್ಲಿ ಎಲ್ಲಾದ್ರೂ ಪರ್ಚ್ಬಿಡ್ತು ಅಂದ್ರೆ ಆಮೇಲೆ ಮೈಕೈ ತುಂಬಾ ಸೆಪ್ಟಿಕ್ ಆಗ್ಬಿಡುತ್ತ. ನೀವೇನ್ ಮೊಲ ತಂದ್ಕೊಡ್ತೀರೋ ಅಥವಾ ನಾನು ನಿಮ್ 6 ಪ್ಯಾಕ್ಸ್ ನ ಹೊಡೆದು ನಂತರ ಫ್ಯಾಮಿಲಿ ಪ್ಯಾಕ್ ಮಾಡ್ಬಿಡ್ಲೋ? ಮಾಡ್ರೆ ಮನೇಲಿರಲ್ಲ, ಮಲಗ್ಬೇಕೋ ಬೇಡವಾ? ಆ ಹುಡುಗನ ಜೊತೆ ಸೇರ್ಕೊಂಡು ನೀವು ಗಲಾಟೆ ಮಾಡ್ತಿದ್ರಲ್ಲ. ನಾನೆಲ್ಲ ಗಲಾಟೆ ಮಾಡ್ತಾ ಇದ್ದೆ, ಎದ್ಬಿಟ್ಟು ಇದೇ ಆಡ್ತಾ ಇದೆ ಮುಂಡದು. ಈ ಮಗನ ಜವಾಬ್ದಾರಿ ನೀನ್ ಯಾಕೋ ವಹಿಸ್ಕೊಂಡೆ? ಅವ್ರೇನ್ರ ಅದೇನೋ ಆಸೆ ತೋರ್ಸಿದ್ರಲ್ಲ, ಅದಕ್ಕೆ ಒಪ್ಕೊಂಡಿದ್ದಾರೆ. ಈಗ ಸುಧಾರಿಸಿ ಗೊತ್ತಾಗತ್ತೆ. ಅಂಕಲ್, ಈಗ ನಂಗೆ ಮೂಲದಿರೋ ಮೊಲನ ತಂದ್ಕೊಡ್ತೀರಾ ಇಲ್ವಾ? ಟಿಂಗರ್ ಬುಡ್ಡ,
ಚಂದ್ರನೇ ನಮ್ ಕೈ ಸಿಕ್ಕಲ್ಲ ಅಂದಮೇಲೆ ಚಂದ್ರನಲ್ಲಿರೋ ಮೊಲ ಆಗ್ಲಿ ಮೊಲದ ಲದ್ದಿ ಆಗ್ಲಿ ಹೆಂಗ ಸಿಗುತ್ತೆ? ಆ ಪಕ್ಷ ಚಂದ್ರ ಏನಾದ್ರೂ ಕೈಗೆ ಸಿಕ್ಕಂಗಿದ್ದಿದ್ರೆ ಇಷ್ಟಕ್ಕಾಗ್ಲೇ ಅವನನ್ನ ತಗೊಂಡು ಬಂದು ವಿಧಾನಸೌಧದಲ್ಲಿ ಕುತ್ಕೊಂಡು ಅವ್ರದ್ದು ಹಂಚ್ಕೊಂಡ್ಬಿಟ್ರು. ಅಪ್ಪ, ಆ ಚಂದ್ರ ಶ್ರೀರಾಮಚಂದ್ರನಿಗೆ ಸಿಗಲಿಲ್ಲ, ಇನ್ನು ನಿನ್ನ ಕೈ ಸಿಗುತ್ತೇನಪ್ಪ? ಇಲ್ಲ ಇಲ್ಲ, ನಂಗ್ ಬೇಕೇ ಬೇಕು, ನಂಗ್ ಮೊಲ ಬೇಕು, ನಂಗ್ ಮೊಲ ಬೇಕು. ಈಗೇನಾದ್ರೂ ಮೊಲ ತಂದ್ಕೊಡಿಲ್ಲ ಅಂದ್ರೆ ಮನೇಲಿರೋ ಐಟಮ್ಗಳೆಲ್ಲ ಪೀಸ್ ಪೀಸ್. ಅಭಿ, ನಿಮ್ ಟಿಫನ್ ಆಯ್ತಾ? ಜಸ್ಟ್ ಆಯ್ತು ಕಣ್ರಿ. ಕಾಫಿ ಆಯ್ತಾ? ತಗೋಬೇಕು ಅಂತ ಕೈ ಹಾಕ್ತಾ ಇದ್ದೆ, ತಾವು ಮಾತಿಗೆಳೆದು ಬಿಟ್ರಿ. ನೀವ್ ಮಾತ್ರ ಟಿಫಿನ್ ಈಟ್ ಮಾಡಿ ಕಾಫಿನ ಡ್ರಿಂಕ್ ಮಾಡಿದ್ರೆ ಸಾಕ? ಪಾಪ ದೀಪು ಬೆಳಗ್ಗೆಯಿಂದ ಏನು ತಿಂದ ಕ್ರೈ ಮಾಡ್ತಾ ಕೂತಿದ್ದಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅಭಿ, ಈ ತರ ಎಲ್ಲ ಟಾಕ್ ಮಾಡ್ತಾ ಇದೀರಾ? ಅವ್ನ್ಗೇನ್ ಬೇಕು ಅದನ್ನ ತರಿಸ್ಕೊಡಿ. ಹೋಗ್ರೆ, ಅವ್ನಿಗೆ ನಮ್ಮಿಬ್ರು ಮಗನೇ ಆಟ ಆಡಕ್ ಬೇಕಂತೆ, ಎಲ್ಲಿಂದ ತಂದ್ಕೊಳ್ಳಿ? ವಾಟ್ ಇಸ್ ದಿಸ್? ನಾನೇ ಅದ್ರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ, ಅವ್ನ್ ಹೇಗ್ ಡಿಮ್ಯಾಂಡ್ ಮಾಡ್ತಾನೆ? ಕೇಳಿ ನೋಡು. ಆಂಟಿ, ನಾನ್ ಕೇಳಿದ್ದು ಮಗು ಅಲ್ಲ, ಮೊಲ. ಅಭಿ, ಅವ್ನ್ ಕೇಳ್ತಾ ಇರೋದೇನು, ನೀವ್ ಹೇಳ್ತಾ ಇರೋದೇನೋ? ಅವ್ನು ಆಕ್ಚುಲಿ ಅವಾಗ ಮಗಬೇಕು ಅಂತ ಕೇಳ್ದೆ ಕಣ್ರಿ. ಈಗ ಇದಕ್ಕಿದ್ದಂಗೆ ಕಳ್ಳ ಮೊಲ ಮಾಡ್ಕೊಂಡ್ಬಿಟ್ಟವನೆ. ಏನ ರಾಜ ಮಾನ ಮೋ ಮಾಡ್ಕೊಂಡ್ಬಿಟ್ಟ? ಅಭಿ, ಡೋಂಟ್ ಆಫ್ ರವಿಶ್. ಅವ್ನ್ ಕೇಳ್ತಾ ಇರೋದು ಮೊಲನ, ಅದನ್ನ ತರಿಸ್ಕೊಡ್ರಿ. ನಿಮ್ಗೆ ತಲೆ ಕೆಟ್ಟಿದೆ ಅಂತೆ. ಆ ಕಳ್ಳರ ಮಗ ಕೇಳ್ತಾ ಇರೋದು ಕೋದೆನಲ್ಲೋ ಕೊಟ್ರನಲ್ಲೇ ಇರುತ್ತಲ್ಲ ಅಂತ ಮೊಲ ಅಲ್ಲ, ಮತ್ತೆ ಈ ಚಂದ್ರನಲ್ಲಿ ಇರುತ್ತಲ್ಲ ಆ ಮೊಲ ಬೇಕಂತೆ. ಓ ಮೈ ಗಾಡ್, ಇಟ್ಸ್ ಸೋ ಡಿಫಿಕಲ್ಟ್. ಅದನ್ನೇ ಅವ್ನಿಗೆ ಕನ್ನಡದಲ್ಲಿ ಹೇಳಿ ನೋಡಿ. ಅಭಿ, ಸುಧಾರಿಸ್ತೀನಿ ಅಂತ ನೀವು ಒಪ್ಕೊಂಡಿದ್ದೀರಿ ತಾನೆ? ನೀವೇ ಸುಧಾರಿಸಿ. ಲೇ ಚಮಚಮಲೆ ಬಾರೆ 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 ಬಾರೆ. ಅದು ಪಾಪ ಅವ್ನೇನೋ ಒಂದೇ ಸಮಯ ಬೆಳಗ್ಗೆಯಿಂದ ಬಡ್ಕತಾ ಇದ್ದಾನೆ ನೋಡೆ, ಊಟನೇ ಮಾಡಿಲ್ಲ ಅಂತೆ. ಅವ್ನಿಗೆ ಏನಾರ ಪೂಸಿ ಹೊಡ್ಬೇಕು, ಸ್ವಲ್ಪ ಚಿಂತ ಹೋಗು. ನಾನ್ ಹೋಗೋದು ಪೂಜೆ ಹೊಡಿಯಕ್ಕೆ, ನೀವಿಬ್ರು ಅದೆಲ್ಲ ಹೋಗಕ್ಕೆ. ಇದೆಲ್ಲ ಬೇಕಿತ್ತ ನಂಗೆ? ಇನ್ನೊಂದ್ಸತಿ ಇಂಥದಕ್ಕೆಲ್ಲ ಕರೆದ್ರೆ ತಟ್ಟಿ ಬಿಡ್ತೀನಿ. ಓ ಮೈ ಗಾಡ್, ಅಭಿ, ವಾಟ್ ಇಸ್ ದಿಸ್? ಮನೆ ಕೆಲಸದೊಳ ಹತ್ರ ಈ ರೀತಿ ಎಲ್ಲ ಬೈಸ್ಕೊತಾ ಇದ್ದೀರಲ್ಲ, ನಿಮ್ಗೆ ಕ್ಷೇಮ ಆಗಲ್ಲ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದೇನು ಮುಚ್ಚೋದಕ್ಕೆ ತಪ್ಪುತ್ತೇನೆ. ಔಟ್ ಔಟ್. ಓಕೆ ಅಭಿ, ಈಗ ಹೋಗ್ತೀರಾ ಇಲ್ವಾ? ಲೇ ಟಿಂಗರ್ ಬಿಟ್ಟು ಯಾಕ ಆಟ ಮಾಡ್ತೀಯ? ಹೋಗೋ, ತಿಂಡಿ ತಿನ್ ಹೋಗೋ, ಇಲ್ಲಾಂದ್ರೆ ನಿನ್ ಸಿಕ್ಕಾಪಟ್ಟ ಸಣ್ಣ ಆಗ್ಬಿಡ್ತೀಯ. ನನ್ ಸಣ್ಣ ಆದ್ರೂ ಪರವಾಗಿಲ್ಲ, ನಂಗ್ ಮೊಲ ಬೇಕು, ನಂಗ್ ಮೊಲ ಬೇಕು. ಹಿಡ್ಕೊಂಬನ್ರಪ್ಪ. ಆಯ್ತು ಬಿಡ, ಇವತ್ತು ರಾತ್ರಿ ಮೊಲನ ಮನೆಗೆ ಕರ್ಸ್ಬಿಡ್ತೀನಿ. ಅಯ್ಯ, ಅವ್ನ್ ಕೇಳ್ತಾರೋ ಚಂದ್ರಲೋಕದಲ್ಲಿರೋ ಮೊಲ, ಹೇಗ್ ಕರ್ಸ್ತ್ಯಾ? ತಪ್ಪಿದ್ರೆ ಅಪ್ಪಾಜಿ, ನಾನು ಮೊಲಕ್ಕೆ ಫೋನ್ ಮಾಡ್ಬೇಕು, ನೀನ್ ಹೋಗಿ ತಿಂಡಿ ತಿಂತಾ ಇರು. ಆಯ್ತು. ಲೇ ದೇವ್ರ ಕೊಡ್ತಾಗಿ ಬಾಯಿ, ಅದು ನೋಡು. ಏನು ಯಜಮಾನ್ರೆ, ಚಂದ್ರನಲ್ಲಿರೋ ಮೊಲನ ಕರೆಸ್ತಾ ಇದ್ದೀರಾ? ನಮ್ಮ ದೀಪುಗೆ ಬೇಕಂತೆ, ಅದಕ್ಕೆ ನಾನು ಕರೆಸ್ತಾ ಇದ್ದೀನಿ. ಏ, ಈಗ ಮೊಲ ಬರುತ್ತೆ, ಮೊಲ ಬರುತ್ತೆ, ಮೊಲ ಬರುತ್ತೆ. ಅಯ್ಯ, ಸಾಕು ಸುಮ್ಮನಿಲ್ಲ. ಚಂದ್ರನಲ್ಲಿರೋ ಮೊಲ ಎಲ್ಲಾದ್ರೂ ಬರೋದುಂಟೇನೋ? ನಾವ್ ಯಾರು ಅಂತ ಗೊತ್ತಾನೆ. ಗಂಟೆಗೆ ಒಂದ್ಸತ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಟೆಗೆ ಎಡಗೆ ಎತ್ತಿದ್ರು ವೀರಕೇಸರಿ, ಬಲಗೆ ಎತ್ತಿದ್ರು ವೀರ ಮದಕರಿ. ನಾವ್ ಹೇಳಿದ್ಮೇಲೆ ಚಂದ್ರನ ಹತ್ರ ಇರೋ ಮೊಲನು ಬರ್ಬೇಕು, ಗಣೇಶ್ ತೋಟಕ್ಕೆ ಕೂತ್ಕೊಂಡ್ರೆ ಆವು ಬಂದ್ಬಿಡ್ಬೇಕು. ಬರ್ತೀನಿ ನೋಡ್ರ ಈಗ. ಚಂದಿ ರಪ್ಪ, ಚಂದಮಾಮ, ಆದಷ್ಟು ಬೇಗ ಮೊಲ ಕಳ್ಸ್ಕೊಡಪ್ಪ. ನಮ್ಮ ದೀಪು ಮುರಿ ಆಟ ಆಡ್ತಾನಂತೆ, ಕಳಿಸ್ಕೊಡು. ಅಂಕಲ್, ನಾನೀಗ ಹೋಗಿ ಮೊಲ ಜೊತೆ ಆಟ ಆಡ್ಬೋದಾ? ನಿನ್ ಜೊತೆ ಆಟ ಆಡ್ಬೇಕಂತಲೇ ಆ ಮೊಲ ಬಂದಿರೋದು. ಸ್ವಲ್ಪ ಹುಷಾರಾಗಿ ಆಟ ಆಡು, ಯಾಕೆಂದ್ರೆ ಅದು ಪಾರಂಬಲ. ಏ, ಮೊಲ ಬಂತು, ಮೊಲ ಬಂತು. ಅಂಕಲ್, ಈ ಮೊಲ ಎಷ್ಟು ಮೆತ್ತಗಿದೆ. ಇದೇನಾ ಚಂದಮಾಮ ಹತ್ರ ಇರೋದು? ಹೌದು ದೀಪು, ನಾನು ಚಂದಮಾಮನ ಹತ್ರ ಇರೋದು. ನೀನ್ ಕರ್ದೆ ಅಂತ ಓಡ್ ಬಂದೆ. ಥ್ಯಾಂಕ್ಸ್ ಮೊಲ. ಮೊಲ, ನನ್ ಜೊತೆ ಬರ್ತೀಯಾ? ನಮ್ ಸ್ಕೂಲಲ್ಲಿ ನಮ್ ಫ್ರೆಂಡ್ಸ್ಗೆಲ್ಲ ನಿನ್ನ ಮೀಟ್ ಮಾಡಿಸ್ತೀನಿ. ನಾನೇನಾದ್ರೂ ನಿನ್ ಜೊತೆ ಬಂದ್ರೆ ಚಂದಮಾಮಂಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ನಾನು ಮೇಲಿಂದ ಕೆಳಗಡೆ ಎಷ್ಟು ಬಿಡ್ತಾನೆ. ನಾನು ತಿಂದಿರಿ ಮರಿನಲ್ಲಿ ಬಿದ್ಬಿಡ್ತೀನಿ. ಅದಕ್ಕೆ ನಾನೀಗ ವಾಪಸ್ ಹೋಗ್ಬೇಕು. ಹೋಗ್ಲಾ? ಇಲ್ಲ ಇಲ್ಲ ಇಲ್ಲ, ನಿನ್ ಜೊತೆ ನನ್ನನ್ನ ಕರ್ಕೊಂಡು ಹೋಗು. ಲೇ ದೀಪು, ಏನೋ ಕೇಳ್ತಾ ಇದೀಯಾ? ಚಂದ್ರಲೋಕಕ್ಕೆ ಹೋದ್ರೆ ಅಲ್ಲಿ ಏನಪ್ಪ ಇದೆ? ಕುಡಿಯಕ್ ನೀರ್ ಕೂಡ ಇಲ್ಲ ಕಣ. ಅವ ಆಡೋ ಮಾತುಗೊಂದು ಅರ್ಥ ಬೇಡವೆ? ಚಂದ್ರಲೋಕದಲ್ಲಿ ಐಸಿ ಅಂತ ಮೊನ್ನೆ ಪೇಪರ್ ಬಂದಿತ್ತು. ಐಸಿದೆ ಅಂದ್ಬಿಟ್ಟು ವಿಸ್ಕಿನೂ ಚಿಪ್ಸು ತಗೊಂಡೋಗಿ ಪಾರ್ಟಿ ಮಾಡ್ಕೊಂಡ್ಬಿಟ್ರ. ಆಡೋ ಮಾತುಗೊಂದು ಅರ್ಥ ಇದೆಯೇನಲೇ? ಲೇ, ಅವನು ನಂಬ್ಸೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಗೊತ್ತೇನಾ? ಅದು ನಿಜವಾದ ಮೊಲ ಅಲ್ಲ, ಅವಳು ನೆಂಟಿ ಪಲ್ಲು. ಪಲ್ಲು ತುಂಬಾ ಚೆನ್ನಾಗಿ ಕುಡಿದ್ಯಮ್ಮ. ಅಂದ್ರೆ ಅದು ಪಲ್ಲು ಅಂದ್ರೆ ನಮ್ಮ ರಂಗಮ್ಮನ ಮಗಳ ಕಂದ. ಅದು ಪಲ್ಲು ಕೂಡ ನೋಡೋದಕ್ಕೆ ತೇಟು ಚಂದಮಾಮನ ಮೊಲದ ತರ ಇದಾವೆ ಅಂತೆ. ಹಂಗಾಗಿ ನಮ್ಮ ರಂಗಮ್ಮ ಯಾವುದೇ ಮೊಲಗಳು ಕಂಡ ತಕ್ಷಣ ಪಲ್ಲು ಅಂತ ಕರೆದು ಬಿಡ್ತಾಳೆ. ಮಾತೃಶ್ರೀ ರಂಗಮ್ಮನವ್ರೆ, ತಮಗೆ ನಿದ್ದೆ ಬಂದಿದ್ರೆ ಹೋಗಿ ಬಿದ್ದುಕಳಿ, ಇಲ್ಲಾಂದ್ರೆ ದೊಡ್ಡ ಕಲ್ ತಂದು ನಾನೇ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಚಂದಮಾಮನ ಮೊಲ
ಹೋಗಪ್ಪ, ಚಂದಮಾಮ ಕಾಯ್ತಾ ಇರ್ತಾನೆ, ಬೇಗ ಹೋಗು. ನೋಡು ಆಗ್ಲೇ 3 ಸಲ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಹೋಗು 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 ಹೋಗು. ಇಲ್ಲ ಅಂಕಲ್, ಈ ಮೊಲ ನಾನು ಎಲ್ಲೂ ಕಳ್ಸಿಲ್ಲ, ನನ್ ಕಳ್ಸಲ್ಲ. ಲೇ 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 ದೀಪು, ನೀನ್ ಚಂದ್ರಲೋಕಕ್ಕೆ ಏನಾದ್ರೂ ಹೋಗ್ಬಿಟ್ರೆ ಅಲ್ಲಿ ನಿನಗೆ ತಿನ್ನೋದಕ್ಕೆ ಚಾಕ್ಲೇಟ್ ಸಿಗಲ್ಲ, ಬಿಸ್ಕೆಟ್ ಸಿಕ್ಕಲ್ಲ, ಐಸ್ ಕ್ರೀಮ್ ಸಿಕ್ಕಲ್ಲ ಅಲ್ವೇನ್ರಿ? ಅಲ್ಲಿ ಏನೋ ಸಿಕ್ಕಿದ್ಮೇಲೆ ಈ ಮೊಲ ಕಲ್ಲೋಗ್ಬೇಕು, ಇಲ್ಲೇ ಇಟ್ಬಿಡ್ಲಿ ಬಿಡಿ. ಇದಕ್ಕೆ ಏನೇನ್ ಬೇಕೋ ನಾನ್ ತಿನ್ಸ್ಕೊಂಡು ಇಟ್ಬಿಡ್ತೀನಿ. ಇದ್ರ ಫ್ರೆಂಡು ಚಂದಮಾಮ ಅಲ್ವಾ? ಇದಕ್ಕೆ ಏನೇನ್ ಬೇಕೋ ಎಲ್ಲ ಚಂದಮಾಮನ ತಿನ್ನಿಸ್ತಾನೆ. ಮೊದ್ಲು ಬಿಟ್ಟು ಕಳಿಸು. ಅಲ್ಲಿ ಏನು ಇಲ್ದಿದ್ಮೇಲೆ ಚಂದಮಾಮ ಏನ್ ತಿನ್ನಿಸ್ತಾನೆ? ಅವನು ನಕ್ಷತ್ರಗಳನ್ನ ಕಿತ್ತಿ ಕಿತ್ತಿ ತಿನ್ನಿಸ್ತಾನೆ. ಅವ್ನು ಬೆಕ್ಕ ತಿನ್ಸ್ಕೊಳ್ಳಿ. ನಿನಗೆ ಯಾಕೋ ಕಳಿಸು. ಮಲರಾಜ ಹೋಗಪ್ಪ, ಚಂದಮಾಮ ಕಾಯ್ತಾ ಇದ್ದಾನೆ. ಹೋಗ 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 ಹೋಗ. ಬಾಯ್ ಮಲ. ಅಂಕಲ್ ಗುಡ್ ನೈಟ್. ಏನ್ರಿ ಇವನು ಅಪ್ಪ ಅಮ್ಮನ ನೆನ್ಸ್ಬಿಟ್ನಲ್ಲ ರೀ. ಮೈ ಗುಡ್ನೆಸ್ ಅಬ್ಬಿ, ವಾಟ್ ಇಸ್ ದಿಸ್? ದೀಪನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬಿಟ್ರಿ. ಹೀಗೆ ಒಂದು 3 days ಹ್ಯಾಂಡಲ್ ಮಾಡ್ಬಿಟ್ರೆ 4ನೇ ದಿನನೇ ಹನಿಮೂನ್ ಮುಗಿಸ ಮಂಬಳಣ. ಲೇ ಟಿಂಗರ್ ಬಿಟ್ಟ, ನೀನ್ ಅದೇನೋ ಚಂದ್ರನ್ ನೋಡ್ಬೇಕು ಅಂದೆ, ನಾನು ಚಂದ್ರನ್ ತೋರಿಸ್ತೆ. ಕೊನೆಗೆ ಅದ್ರಲ್ಲಿರೋ ಮೊಲ ಬೇಕು ಅಂದೆ, ಕಷ್ಟಪಟ್ಟು ಮನೆಗೆ ಕರೆಸ್ ತೋರಿಸ್ತೆ. ಈಗ್ಲಾದ್ರು ನಿನ್ನ ಪಾಡಿ ನೀನ್ ನಿಮ್ ಮನೆಗೆ ಹೋಗ್ಬಿಡೋ. ನಾನೀಗ ಸೂರ್ಯ ನೋಡ್ಬೇಕಲ್ಲ. ಊರಿನ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗ್ಬಿಡ್ತ ಕಣಲೇ. ಹಲೋ, ನಾನೀಗ ಸೂರ್ಯ ನೋಡ್ಬೇಕಷ್ಟೇ. ಒಳ್ಳೆ ಮಗನೇ, ದಿನಕ್ಕೊಂದು ನೋಡ್ಬೇಕು ಅಂತಿದ್ದಾನಲ್ಲೋ. ಆಮೇಲೆ ಸೌರ ಮಂಡಲದಲ್ಲಿರುವ ಎಲ್ಲಾ ಗ್ರಹಗಳನ್ನು ನೋಡ್ಬೇಕು ಅಂತಾನೆ. ಆಗ ಏನ್ ಮಾಡ್ತೀಯಪ್ಪ? ಆಡ ಮತ್ತೊಂದು ಅರ್ಥ ಬಿಡವೆ. ನಮ್ ಭಾವ ಏನ್ ಕಾಂಜೆ ಪೆಂಚಿನ ಗಂಡುಗಳು ನಿಲ್ಸಿದ ಕಟ್ಟ ಕಡೆ ತುಂಡು ಅವರ ಮನಸ್ಸು ಮಾಡಿದ್ರೆ ಎಲ್ಲಾ ಗ್ರಹಗಳನ್ನು ತಂದು ಒಂದೇ ಕಡೆ ನಿಲ್ಲಿಸ್ಬಿಡ್ತಾರೆ. ಭಾವ ನಿಲ್ಲಿಸ್ಬೇಕಪ್ಪ, ನಿಲ್ಲಿಸ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಹನಿಮೂನ್ ಟ್ರಿಪ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇವತ್ತು ರಾತ್ರಿನೇ ಮನೆಗೆ ಸೂರ್ಯನ ಕರೆಸ್ಬಿಡ್ತೀನಿ. ಅದಾದ್ಮೇಲೆ ನಿನ್ನ ಪಾಡಿಗೆ ನೀನು ನಿಮ್ ಮನೆಗೆ ಹೋಗ್ತೀಯ ತಾನೆ? ಮೊದ್ಲು ಸೂರ್ಯನ್ ಕರ್ಸಿ, ಆಮೇಲೆ ಹೋಗ್ಬೇಕೋ ಬೇಡ ಅನ್ನೋದನ್ನ ನಾನ್ ತೀರ್ಮಾನ ಮಾಡ್ತೀನಿ. ಅಳಿ ಅಂದ್ರೆ ಗೊತ್ತಾಯ್ತು ಬಿಡಿ ಬಾಬಾ. ನನ್ನನ್ನ ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರಲ್ವಾ? ತುಂಬಾ ಥ್ಯಾಂಕ್ಸ್ ಅಪ್ಪ. ಪಾಂಡ್ರಂಗ, ಏನಪ್ಪ ಇವತ್ತಿನ ರಾತ್ರಿ ಪ್ರೋಗ್ರಾಮ್? ಇವತ್ತು ರಾತ್ರಿ ನಮ್ಮ ಮನೆಗೆ ಸೂರ್ಯದೇವನ ಬರ್ಮಾಡ್ಕೊತಾ ಇದೀವಪ್ಪ. ಮತ್ತಿನ್ನ ಬರ್ಲೇ ಇಲ್ಲ. ಪಲ್ಲು ಕರ್ಕೊಂಡ್ಬರ್ಬೇಕೆ ಅಂತ ಹೋಗಿದ್ದಾಳೆ. ಅವನು ಪಾಪ ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಬಾಕ್ಲಾಕೊಂಡ್ ಬರ್ಬೇಕಲ್ಲಪ್ಪ, ಸ್ವಲ್ಪ ಲೇಟ್ ಆಗತ್ತೆ ಕಾಯಿ. ಏನ್ ಬಿಸಿ! ಅಯ್ಯಪ್ಪ, ಉರಿತಾ ಇದೆ, ಸುಡ್ತಾ ಇದೆ. ಬೆಂಕಿ! ಸೂರ್ಯ ಹೋಗು ಹೋಗು, ತುಂಬಾ ಸುಡ್ತಾ ಇದೆ, ಹೋಗು. ಸೂರ್ಯ ನನ್ ಜೊತೆ ಮಾತಾಡ್ಲಿಲ್ಲ, ಮತ್ತೆ ಡ್ಯಾನ್ಸ್ ಆಡ್ಲಿಲ್ವಲ್ಲ. ಏ ಅಬಡ, ಅವ್ನು ಹೇಳಿ ಕೇಳಿ ಸೂರ್ಯ ಕಣ, ಅವನ ಜೊತೆ ನೀನ್ ಡಾನ್ಸ್ ಮಾಡ್ಬೇಕಂತ ಹೋಗಿ ಅವ್ನ ಕೈ ಹಿಡ್ಕೊಂಡಿದ್ರೆ ಕಣ್ಣು ಮುಚ್ಚು ಕಣ ತೆಗೆಯೋಷ್ಟ್ರಲ್ಲಿ ನೀನ್ ತಂದೂರಿ ಕಬಾಬ್ ಆಗ್ಬಿಡ್ತಿದ್ದೆ. ನೋಡ್ದೇನಪ್ಪ, ಪಲ್ಲು ಜುಟ್ಟು ಅನ್ಯಾಯವಾಗಿ ಸುಟ್ಟೋಗ್ಬಿಡ್ತು. ನೀನೇನಾದ್ರೂ ಅವ್ನು ಮುಟ್ಟೋದಕ್ಕೆ ಅಂತ ಹೋಗಿದ್ರೆ ನಿಂದ ಏನಾದ್ರು ಅವ್ನು ಸುಟ್ಟೋಗ್ಬಿಡ್ಬೋದು. ಸೂರ್ಯನ್ ನೋಡ್ದೆ ತಾನೆ, ಈಗ ತ್ಯಾಪ್ಗೆ ಹೋಗಿ ಬಿಡ್ಕ ನಡಿ. ಮಗನೇ, ಇವತ್ತು ಯಾರನ್ನು ಕಳಿಸ್ತೀಯೋ? ಮೋಡಗಳಿಂದ ನಮ್ಮ ಮನೆಗೆ ಒಂದ್ಸಲ ಬಂದು ಹೋಗ್ರಪ್ಪ ಅಂತ ಕೇಳ್ಕಂಡೆ. ಅವ್ರೇನೋ ಆಷಾಢದ್ದು ಡ್ಯೂಟಿ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟವ್ರಂತೆ, ಬರಲ್ಲ ಅಂತ ಮಕ್ ಪಡ್ದಂಗೆ ಹೇಳ್ಬಿಟ್ರು. ಅದಕ್ಕೆ ಗುಮ್ಮನ್ನೇ ಕರ್ಸಿದ್ರೆ ಆಯ್ತು ಅಂತ ಗುಮ್ಮನ್ ಬುಕ್ ಮಾಡ್ಕೊಂಡಿದ್ದೀನಿ. ರೂಪ ಎಲ್ಲಿಂದ ಬರುತ್ತೋ? ಎಡೆ ಮೇಲೆ 200 ರೂಪಾಯಿ ಹಾಕ್ದೆ ನಮ್ಮ ಮನೆ ಡುಮ್ಮನೆ ಗುಮ್ಮ ಆಗಿ ಬರೋದಕ್ಕೆ ಒಪ್ಕೊಂಡಿದ್ದಾನೆ. ನಾನು ಗುಮ್ಮ, ಯಾರು ನನ್ನ ಕರ್ಸಿದ್ದು? ನಾನು ಕರೆದಿದ್ದು. ಗುಮ್ಮ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿರೋದ ನೋಡ್ತಾರೆ ಈ ಗುಮ್ಮ ನಿಂಗೆ ಹೆಂಗ್ ಗುಮ್ಮುತ್ತೆ ಅಂತ. ಬಿಟ್ಬಿಡ ನಮ್ಮ ಹುಡುಗನ. ಇಲ್ಲ, ನಾನು ಬಿಡೋದಿಲ್ಲ. ಇವನು ನನಗೆ ಬೇಕು. ಇವನ್ನ ತಿಂದು ನಾನು ಹೊಟ್ಟೆ ಹಸು ಇಂಗಿಸ್ಕೊಂಡು ಫುಲ್ ಮೀಟ್ ಮಾಡ್ಬಿಡ್ತೀನಿ. ಏ ಗುಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದೆಯೇನೋ? ಇವನನ್ನ ನೀನ್ ಏನಾದ್ರೂ ಫುಲ್ ಮಿಲ್ಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿನಗೆ ಡೈಜೆಷನ್ ಆಗಲ್ಲ. ಒಂದು 80 ಸೋಡಾ ಕುಡಿದ್ಬಿಟ್ಟು ಢರ್ ಭರ್ ಅಂದ್ಮೇಲೆ ಡೈಜೆಷನ್ ಆಗೋದು. ಅಂಕಲ್, ನಂಗೆ ತುಂಬಾ ಭಯ ಆಗ್ತಿದೆ. ಮೊದ್ಲು ಈ ಗುಮ್ಮನ ಆಚೆ ಕಳಿಸಿ. ಮುತ್ತಲೇ ಚಿನ್ನರಿ ಮುತ್ತ ಮಧ್ಯರಾತ್ರಿನಲ್ಲಿ ಎದ್ಬಿಟ್ಟು ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಕೇಳ್ತೀಯೇನೋ? ಇಲ್ಲ, ಮೊದ್ಲು ಈ ಗುಮ್ಮನ ಮನೆಯಿಂದ ಆಚೆ ಕಳಿಸಿ. ಗುಮ್ಮಣ್ಣ ಕೊಟ್ಟೋಗಪ್ಪ, ನಿಮ್ಮ ಮನೆಗೆ ಕೊಟ್ಟೋಗು. ಇವತ್ತು ಹೋಗ್ತೀನಿ, ನಾಳೆ ಮತ್ತೆ ಬರ್ತೀನಿ. ಯಾಕೆ? ನೀನಿಲ್ಲ ಇದ್ರೆ ನಿನ್ನ ತಿನ್ನೋದಿಕ್ಕೆ. ಯಾಕೋ ದೀಪು, ಏನಾಯ್ತು? ಅಮ್ಮ, ಗುಮ್ಮ 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 ಗುಮ್ಮ. ಸರೋಜವ್ರೆ, ಅದೇನಾಯ್ತು ಗೊತ್ತಾ? ನಿಮ್ ಮಗ ಮೂನಲ್ಲಿರೋ ರ್ಯಾಬಿಟ್ ಬೇಕು ಅಂದ, ಅದನ್ನು ಕರ್ಸಿದ್ವಿ. ಸನ್ ಬೇಕು ಅಂದ, ಅದನ್ನು ಕರ್ಸಿದ್ವಿ. ಕೊನೆಗೆ ಗುಮ್ಮ ಬೇಕು ಅಂದ, ಅದನ್ನು ಕರ್ಸಿದ್ವಿ. ಯಾವಾಗ ಗುಮ್ಮ ನಮ್ ಮನೆಗ್ ಬಂದು ನಿಮ್ ಮಗನ ಚೆನ್ನಾಗ್ ಬೀಟ್ ಮಾಡ್ತೋ
ಆವತ್ತಿಂದ ಭಯ ಬಿಟ್ಬಿಟ್ಟಿದ್ದಾನೆ. ಮೊದಲಿಂದ ಹೋಗ್ಬಿಡೋಣ ಇಲ್ಲಂದ್ರೆ ಗುಮ್ಮಪ್ಪ ನಾನು ತಿನ್ಬಿಡುತ್ತೆ ಬಾಮ ಬಾಮ. ಮನೆಗೆ ಹೋದ್ಮೇಲೆ ಚಂದ್ರ ಬೇಕು ಸೂರ್ಯ ಬೇಕು ಅಂತ ಹಠ ಹಿಡಿದ್ರೆ ನಾನು ಎಲ್ಲಿಂದ ತರ್ಲಿ? ಹರಿಮೂನ್ ಅಂತ ಸಿಕ್ಕಾಪಟ್ಟೆ ಚಳಿರುತ್ತೆ, ಅದಕ್ಕೆ 2 ಸ್ವೆಟರ್ ತಗೊಂಡ್ಬಿಟ್ಟಿದ್ದೀನಿ. ಅದು ಸರಸ ಮೇಡಮ್ ಅವರೇ, ಈಗ ನೀವು ಮಗನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಡಿ. ಅವನು ಮನೆಗೆ ಹೋದ್ಮೇಲೆ ನನಗೆ ಏನಾದ್ರು ಅದು ಬೇಕು ಇದು ಬೇಕು ಅಂತ ಹಠ ಮಾಡಿದ್ರೆ ನನಗೆ ಒಂದೇ ಒಂದು ಮಿಸ್ ಕಾಲ್ ಹಾಕಿ, ನಾನು ಎಲ್ಲಿದ್ರು ನೀವೇನು ಯೋಚನೆ ಮಾಡಬೇಡಿ, ಅಲ್ಲಿಂದನೇ ಗುಮ್ಮ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅಮ್ಮ ನಂಗೆ ಬೇಡ ಬೇಡ ನಂಗೆ ತುಂಬಾ ಭಯ ಆಗ್ತಿದೆ. ಅಮ್ಮ ನಿನ್ನ ಹತ್ರ ಇನ್ಮೇಲೆ ನಾನು ಏನು ಕೇಳಲ್ಲ. ಬೇಗ ಬಾರಮ್ಮ ಇಲ್ಲಂದ್ರೆ ಗುಮ್ಮ ಬಂದು ನನಗೆ ಹಿಡ್ಕೊಂಡು ಹೋಗ್ಬಿಡ್ತೇನೆ ಬಾಮ. ನೋಡಿ ಸರೋಜ್ ಅವರೇ, ನಿಮ್ ಮಗನ್ಗೆ ಚೆನ್ನಾಗಿ ಬುದ್ಧಿ ಬಂದಿದೆ, ಅವನ ಮನೆ ಕರ್ಕೊಂಡು ಹೋಗಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ನಾವು ಎಲ್ಲಿಗೋ ಹೋಗ್ಬೇಕು. ಇನ್ನೊಂದು 5 ನಿಮಿಷ ಇದ್ದು ಹೋಗುತ್ತೆ. ಒಂದ್ಸಲನೂ ಇರಲ್ಲ ಹೋಗ್ರಿ. ಹೋಗ ಮತ್ತೆ ಬಂದ್ರೆ ಅವ್ರನ್ನ ಲಗೇಜ್ ಎತ್ಕೊಂಡು ಹೋದ್ರು. ಅದು ನಮ್ದು ನಿಮ್ದು ಬಟ್ಟೆಗಳನ್ನೆಲ್ಲ ಸೇರಿಸಿ ಒಂದೇ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಮಾತಿನ ಪ್ರಕಾರ ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡ ನಡ್ರಿ. ಅಭಿ, ದೀಪುನ ನೀವು ಒಬ್ರೇ ಸುಧಾರಿಸಿದ್ರೆ ನಾನು ಒಪ್ಕೋತಾ ಇದ್ದೆ. ಆದ್ರೆ ನೀವು ಅವನ್ನ ಸುಧಾರ್ಸಕ್ಕೆ ಪಲ್ಲು ಹೆಲ್ಪ್ ತಗೊಂಡಿದ್ದೀರಾ, ಪದ್ದು ಹೆಲ್ಪ್ ತಗೊಂಡಿದ್ದೀರಾ, ಬಿಟ್ಲಿನ ಹೆಲ್ಪ್ ತಗೊಂಡಿದ್ದೀರಾ. ಅದಕ್ಕೆ ಟ್ರಿಪ್ಪಿಗೆ ಹೋಗೋಣ, ಆದ್ರೆ ಹನಿಮೂನ್ ಟ್ರಿಪ್ಪಿಗಲ್ಲ, ಫ್ಯಾಮಿಲಿ ಟ್ರಿಪ್ಗೆ.